ಬೆಳವಣಿಗೆ ಹೇಗಾಗಿದೆ ಅಂದರೆ, ನಾವು ಮಾಡುವಂಥ ಪ್ರತಿ ರಾಷ್ಟ್ರದ ಹಬ್ಬಗಳು, ರಾಷ್ಟ್ರೀಯ ಕೆಲವೊಂದು ಇವೆಂಟ್ಸ್ ಏನವ ಅವು ಬಹಳಷ್ಟು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸಾಂಪ್ರದಾಯಿಕವಾಗಿ ನಡೆಸ್ಕೊಂಡು ಹೋಗೋದ್ರ ಮೂಲಕ ಅದರಲ್ಲಿ ಸಂಸ್ಕೃತಿಯ ಬೆಳವಣಿಗೆಯೂ ಕೂಡ ಗೊತ್ತಾಗ್ತಾ ಇದೆ ಅಂಥೇಳಿ ಹೇಳ್ಬೋದು. ಭಾರತದ ಯೋಗ ಮತ್ತು ಆಯುರ್ವೇದ ಕ್ಷೇತ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನೇ ಗುರುತಿಸುವಂತಹ ಕಾರ್ಯವನ್ನು ಮಾಡ್ತಾ ಇವೆ ಅಂತೇಳಿ ಹೇಳ್ಬೋದು. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ನಾವು ಬರುವುದಾದರೆ 77% ಸಾಕ್ಷರತೆಯ ಪ್ರಮಾಣದ ಏರಿಕೆ ಆಗಿರುವುದು ಅನ್ನೋದು ಒಂದು ದೊಡ್ಡ ಹೆಮ್ಮೆಯ ವಿಷಯ. ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ಶಿಕ್ಷಣ ಕ್ಷೇತ್ರದ ಬುನಾದಿಯೇ ಅಡಿಪಾಯ ಅಥವಾ ಅದೇ ಒಂದು ದೊಡ್ಡ ಸಹಾಯಕವಾಗಿರುವಂತಹ ಕ್ಷೇತ್ರ ಅಂಥೇಳಿ ಅನಿಸ್ಕೊಂಡಿದ್ದೆ. ದೇಶದ ವಿವಿಧೆಡೆ, ಕರ್ನಾಟಕದ ವಿವಿಧೆಡೆ ನಾವು ವರ್ಲ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಷನ್ಸನ್ನು ನೋಡ್ತಾ ಇದ್ದೀವಿ. IITs, IIMs ನೋಡ್ತಾ ಇದ್ದೀವಿ. ಇವುಗಳ ಒಂದು ಸ್ಥಾಪನೆಯಿಂದ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯ ಪ್ರಯೋಜನಗಳು, ಗುಣಾತ್ಮಕ ಶಿಕ್ಷಣವನ್ನು ಪಡೀಲಿಕ್ಕೆ ಸಹಾಯಕವಾಗುವಂತಹ ಒಂದು ಸಂಸ್ಥೆಗಳು ಭಾರತದಲ್ಲಿ, ಕರ್ನಾಟಕದಲ್ಲಿ ಆಗ್ತಾ ಇರೋದು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಗಣನೀಯವಾದ ಬೆಳವಣಿಗೆ ಅಂತ ಹೇಳ್ಬೋದು. ಹೀಗೆ ಎಲ್ಲ ಕ್ಷೇತ್ರದ ಬೆಳವಣಿಗೆಯಿಂದ ನಾವು ಭಾರತದ ಸ್ವಾತಂತ್ರ್ಯದ ಸಂಕೇತವನ್ನು, ಅದರ ಪ್ರಗತಿಯನ್ನು ಸೂಚಿಸ್ಕೊಳ್ಳೋದು ಅದು ನಮಗೆಲ್ಲ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಶಿಕ್ಷಣ ಕ್ಷೇತ್ರದಲ್ಲಾಗುವಂಥ ಈ ಬದಲಾವಣೆಗಳ ಜೊತೆಗೆ ನಾವೆಲ್ಲ ಅದರಲ್ಲಾಗುವಂಥ ಆವಿಷ್ಕಾರಗಳನ್ನು, ಅದರಲ್ಲಿ ಉಪಯೋಗಿಸುವಂಥ ತಂತ್ರಜ್ಞಾನದ ಬೆಳವಣಿಗೆಯನ್ನು ಉಪಯೋಗಿಸ್ತಾ ಬೆಳವಣಿಗೆಯೊಂದಿಗೆ ಸಾಗೋಣ. ಮತ್ತೊಮ್ಮೆ ಈ ಸ್ವಾತಂತ್ರ್ಯ ದಿನಾಚರಣೆಗೆ ನಮಗೆ ಇವತ್ತಿನ ದಿವಸ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಎಲ್ಲ ಮಹನೀಯರಿಗೆ, ಗಾಂಧೀಜಿಯವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಎಲ್ಲ ನಾಯಕರಿಗೆ, ಹೋರಾಟಗಾರರಿಗೆ ಋಣನಮನವನ್ನು ಸಲ್ಲಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆ.